ಟಿವಿಕೆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಆಯ್ಕೆಯಾಗಿದ್ದಾರೆ. ಟಿವಿಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ ಅವರನ್ನ. ಬಟ್ ಪ್ರಶ್ನೆ ಇರೋದು ಬಹುಮತಕ್ಕಾಗಿ ಯಾರ ಬೆಂಬಲ ಪಡಿತಾರೆ ಅನ್ನೋದು. ಇದು ನಿರೀಕ್ಷಿತ, ಅವರೇ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆದ್ರೆ ಯಾರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡ್ತಾರೆ? ಬಹುಮತ ಸಾಬೀತಿಗೆ 2 ವಾರ ಕಾಲಾವಕಾಶವನ್ನ ಕೋರಿದ್ದಾರೆ ವಿಜಯ್. ಆಲ್ರೆಡಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ, ಮೇಲ್ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ. 2 ವಾರ ಅವ್ರ ಹತ್ರ ಟೈಮ್ ಇದೆ. ಅಂದ್ರೆ ಇನ್ನೂ ಕೂಡ ಅವರು ನಿರ್ಧಾರಕ್ಕೆ ಬರಕ್ಕಾಗ್ತಾ ಇಲ್ಲ. ಸದ್ಯ ಕಾಂಗ್ರೆಸ್ ಮತ್ತು ಇತರರ ಜೊತೆ ಬೆಂಬಲ ಕೋರುವಂತ ಸಾಧ್ಯತೆಗಳಿದಾವೆ. ಬೆಂಬಲ ಕೋರೋದಕ್ಕಿಂತ ಅವರೇ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ರಾಹುಲ್ ಗಾಂಧಿ ನೀನು ಫೋನ್ ಮಾಡಿದ್ರು ಸಂಜೆ, ವಿಜಯ್ ಹೇಗಿದ್ದೀರಾ, ಅಭಿನಂದನೆಗಳು ಅಂತ ಹೇಳಿದರು, ವಿಶ್ ಮಾಡಿದ್ದಾರೆ, ಕಾಂಗ್ರ್ಯಾಚುಲೇಷನ್ ಹೇಳಿದ್ದಾರೆ ಅವ್ರಿಗೆ. ಅದಾದಮೇಲೆ ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಅವರೇ ಈಗ ರಾಷ್ಟ್ರೀಯ ಪಕ್ಷಗಳೇ ಮುಂದೆ ಬರ್ತಾ ಇದ್ದಾವೆ, AIADMK ಮುಂದೆ ಬರ್ತಾ ಇದೆ, ಸಣ್ಣ ಪುಟ್ಟ ಪಾರ್ಟಿಗಳು ಬರ್ತಾ ಇದ್ದಾವೆ. ಹಾಗಾಗಿ ವಿಜಯ್ ಕೂಡ ಇಲ್ಲಿ ಯಾರ ಮನೆಗೆ ಹೋಗಬೇಕಾದಂಥ ಅವಶ್ಯಕತೆ ಇರೋದಿಲ್ಲ, ಬಂದಿಲ್ಲ ಕೂಡ. ಯಾಕಂದರೆ 108 ರೀ, ಆಯ್ತಪ್ಪ 50 ಬಂದಿದೆ, 60-70 ಬಂದಿದ್ರು ಕೂಡ ಸರ್ಕಸ್ ಮಾಡ್ಬೋದು, ದೊಡ್ಡ ಮಟ್ಟದ ಹರಸಾಹಸ ಪಡ್ಬೋದಾಗಿತ್ತು. ಬೇಕಾಗಿರೋದು 10. ರಾಷ್ಟ್ರೀಯ ಪಕ್ಷಗಳಾಗಿದ್ರೆ ಏನು ಮಾಡ್ತಿದ್ವು, ಆಪರೇಷನ್ ಕುದುರೆ ವ್ಯಾಪಾರ ಶುರುವಾಗ್ತಿತ್ತು, ರಜಾಟ್ ರಾಜಕಾರಣ. ಆದರೆ ವಿಜಯ್ ಆ ರೀತಿ ಕೈ ಹಾಕಲ್ಲ, ಅವರು ಆ ಅಪಖ್ಯಾತಿಗೆ ಒಳಗಾಗಲ್ಲ. ಅವರು ಕಾಂಗ್ರೆಸ್ ಜೊತೆಗೆ ಹೋಗುವಂಥ ಸಾಧ್ಯತೆಗಳಿದಾವೆ. ಕಾಂಗ್ರೆಸ್ಸಲ್ಲಿ 5 ಸ್ಥಾನ, ಇನ್ನೊಂದು 3 ಕಡಿಮೆ ಆಗುತ್ತೆ ಅವರ ಒಂದು ಬೆಂಬಲವನ್ನು. 7 ಕಡಿಮೆ ಆಗುತ್ತೆ ಅವ್ರಿಗೆ, 10 ಬೇಕು. ಸದ್ಯಕ್ಕೆ 108, 7 ಕಡಿಮೆ ಆಗುತ್ತೆ. ಅದು 7 ಮತ್ತೆ ಎಲ್ಲಿಂದ ಬರುತ್ತೆ? ಮತ್ತು AIADMK ಅಥವಾ DMK ಮೊರೆ ಹೋಗಲೇಬೇಕಲ್ವಾ? ನೋಡಿ, ಈಗ 3 ಸಾಧ್ಯತೆಗಳಿದಾವೆ ವಿಜಯ್ ಅವರು ಸರ್ಕಾರ ರಚನೆ ಮಾಡಲಿಕ್ಕೆ. ಒಂದು, DMK ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಂಥ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದು. ಅಂದರೆ ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ ನೋಡಿ, ಕಾಂಗ್ರೆಸ್ ಕೂಡ DMK ಮೈತ್ರಿಯಲ್ಲಿದೆ. ಎಡ ಪಕ್ಷಗಳಿದ್ದಾವೆ, CPI CPIM ಇದ್ದಾವೆ, ಮತ್ತು AIUML ಅಂತಿದೆ, ಮುಸ್ಲಿಂ ಲೀಗ್ ಇದೆ. ಆಮೇಲೆ VCK ಅಂತ ಒಂದು ಪಕ್ಷ ಇದೆ, ಸಣ್ಣ ಪಾರ್ಟಿ. ಅವೆಲ್ಲ 2 ಸ್ಥಾನ 4 ಸ್ಥಾನ ಒಂದೊಂದು ಸ್ಥಾನ ಗೆದ್ದಿದ್ದಾವೆ. ಅವೆಲ್ಲ ಜೊತೆಗೆ ಉಟ್ಕೊಂಡು ಪ್ಲಸ್ ಕಾಂಗ್ರೆಸ್ ಮಾಡಿಕೊಂಡು ಸರ್ಕಾರ ರಚನೆ ಮಾಡುವಂಥ ಅವಕಾಶಗಳು ಇದ್ದಾವೆ. ಅದನ್ನು ಹೊರತುಪಡಿಸಿದ್ರೆ DMK ಮತ್ತು AIADMK ಮೈತ್ರಿ ಒಡೆದು ಇವರೇ ಒಂದು ಹೊಸ ಒಕ್ಕೂಟ ರಚನೆ ಮಾಡುವಂಥ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವಂತಿಲ್ಲ. ಈ ಹೆಂಗೆ AIADMK DMK ಅವರು ಮೈತ್ರಿ ಮಾಡ್ಕೊಂಡಿದ್ದಾರೋ ಅದನ್ನು ಛಿದ್ರ ಮಾಡಿ ಅದರಲ್ಲಿರುವಂಥ ಸಣ್ಣ ಪುಟ್ಟ ಪಕ್ಷಗಳನ್ನು ಇವ್ರ ಕಡೆಗೆ ತೆಗೆದುಕೊಂಡು ವಿತ್ ಕಾಂಗ್ರೆಸ್ ಕೂಡ ಇವ್ರ ಜೊತೆಗೆ ಸೇರಿ ಒಂದು ಮೈತ್ರಿಯನ್ನು ಮಾಡಿಕೊಳ್ಳಬಹುದು. ಆ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. AIADMK ಅವ್ರ ಜೊತೆನೂ ಕೂಡ ಹೋಗಬಹುದು, ಅಂದರೆ ಸಾಧ್ಯತೆಗಳು ಹೇಳ್ತಾ ಇದ್ದೀವಿ. ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. AIADMK ಜೊತೆಗೆ ಯಾಕೆ ಹೋಗಲ್ಲ ವಿಜಯ್ ಅಂತ, ನಲ್ಲಿ BJP ಇದೆ. BJPಗೆ ಮತ್ತು ವಿಜಯ್ ಅವ್ರಿಗೆ ಆಗೋದಿಲ್ಲ. ಅಂದರೆ ಸೈದ್ಧಾಂತಿಕವಾಗಿ ನಾವು ಹೇಳ್ತಾ ಇರೋದು. TMK ಅಂದರೆ DMK ಈಗ ಸ್ಟಾಲಿನ್ಗೋರ್ಗೂ ಆಗೋದಿಲ್ಲ, ಅವ್ರ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಬಂದಂಥವ್ರು. DMK ಜೊತೆ ಅಂತರೂ ಸರ್ಕಾರ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ. ಹಾಗಾಗಿನೇ ಅವ್ರಿಗೀಗ DMK ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಆ ಸಣ್ಣ ಪುಟ್ಟ ಪಕ್ಷಗಳನ್ನು ಸೆಳೆದುಕೊಂಡು ಸರ್ಕಾರವನ್ನು ರಚನೆ ಮಾಡಬಹುದು. ಸಾಧ್ಯತೆ 3, AIADMKಯಿಂದ ಬಾಹ್ಯ ಬೆಂಬಲ ಕೇಳೋದು. ಅಂದರೆ ನಮಗೆ ಬೆಂಬಲ ಕೊಟ್ಬಿಡಿ, ಸರ್ಕಾರ ರಚನೆ ಮಾಡ್ತೀವಿ ಅಂತಂದರೆ ಸ್ಥಿರ ಸರ್ಕಾರಕ್ಕಾಗಿ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ನಡುವೆ ಸ್ಥಿರ ಸರ್ಕಾರಕ್ಕೆ ಅವರು ಪ್ರಯತ್ನವನ್ನು ಪಡ್ಬೋದು. ಆದರೆ ಇದು ಭವಿಷ್ಯದಲ್ಲಿ ಸಮಸ್ಯೆಯನ್ನು ತರ್ಬೋದು ಅವ್ರಿಗೆ. ಯಾಕಂದರೆ ಅವರ ವೈಚಾರಿಕತೆಗಳು, ಸೈದ್ಧಾಂತಿಕ ನಿಲುವುಗಳು ಬೇರೆ ಆಗ್ತವೆ. ಮತ್ತು AIADMK ಅಲ್ಲಿ BJP ಕೂಡ ಇರೋದ್ರಿಂದಾಗಿ ಇವರಿಗೆ ಭವಿಷ್ಯದಲ್ಲೂ ಕೂಡ ಅದು ಕುತ್ತನ್ನು ತರಬಹುದು. ಹಾಗಾಗಿ ಅವರು ಆ ಪ್ರಯತ್ನವನ್ನು ಮಾಡೋದು ಬಹಳ ಕಡಿಮೆ ಅಂತ ಅನ್ನಿಸ್ತಾ ಇದೆ. AIADMK ಅವರು 47 ಗೆದ್ದಿದ್ದಾರೆ. ಹಾಗಾಗಿ ಈಗ ಬೇಕಾಗಿರೋದು 10, ಮತ್ತು ಅವರು ಡಿಮ್ಯಾಂಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, DMK 59 ಗೆದ್ದಿದೆ, ಕಾಂಗ್ರೆಸ್ 4. ನಾನು ಆಗಲೇ 5 ಅಂತ ಹೇಳಿದೆ, ಬಟ್ ಈಗ ಅದು 4, ಅಂದರೆ ಅಧಿಕೃತವಾಗಿದ್ದು ಅಫಿಷಿಯಲಿ 4 ಗೆದ್ದಿದೆ. CPI 2, ನೋಡಿ IUML 2, DMDK 1 ಗೆಲುವನ್ನು ಸಾಧಿಸಿದೆ. DMK 59, ಕಾಂಗ್ರೆಸ್ ಇಲ್ಲಿ 4. ಕಾಂಗ್ರೆಸ್ ಪ್ಲಸ್ ಅಂತ ಮಾಡಿದ್ರೆ ಇವರಿಗೆ 12 ಆಗುತ್ತೆ. ಈಗ 8, 12, 8 ಕಡಿಮೆ ಆಗುತ್ತೆ ಅವ್ರಿಗೆ. CPI 2, ಇದೊಂದು 2, 6 ಆಯಿತು. ಇಲ್ಲಿ 6 ಆಯಿತು. PMK ಒಂದು 4 ಬಂದುಬಿಟ್ರೆ ಅಣ್ಣಾ DMKದು ಇವರು ಆರಾಮಾಗಿ ಸರ್ಕಾರ ರಚನೆ ಮಾಡ್ಬೋದು. ನೋಡಿ, BJP ಬರೀ 1 ಗೆದ್ದಿದೆ ಇಲ್ಲಿ. ಹಾಗಾಗಿ BJP ಜೊತೆ ಹೋಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ನಮಗನ್ನಿಸ್ತಾ ಇದೆ
ಸಣ್ಣ ಪುಟ್ಟ ಪಾರ್ಟಿಗಳಿದಾವೆ. ಅದು ನೋಡಿ, PM ಕೆನಾಲ್ ಗೆದ್ದಿದೆ, ಮತ್ತು AMMM KJMK ಜಡ್ಡದಿದೆ, ಅದು ಕೂಡ ಒಂದು ಗೆದ್ದಿದೆ, ಅದನ್ನು ಕೂಡ ಸೆಳೆದುಕೊಳ್ಬೋದು. ಅಥವಾ ಇನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ DMK ಮತ್ತು AIDMK ಆ ಪಕ್ಷದ ಕೆಲ ಶಾಸಕರು ತಾವೇ ಸ್ವತಃ ವಿಜಯ್ ಅವ್ರಿಗೆ ಬೆಂಬಲ ಕೊಡಬಹುದು. ವಿಜಯ್ ಅವರೇ ನಮ್ಮನ್ನೇ ತೆಗೆದುಕೊಂಡ್ಬಿಡಿ, ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಸ್ವಯಂ ಪ್ರೇರಿತವಾಗಿ ಆ ಪಕ್ಷವನ್ನು ಬಿಟ್ಟು ಬರುವಂತಹ ಸಾಧ್ಯತೆಗಳು ಇದೆ.